ಏನಪ್ಪ ಇವ್ರ ಮನೇಲಿ ಎಣ್ಣೆ ಸ್ನಾನ ಮಾಡಲೇಬೇಕು ಅಂತ ಹೇಳ್ತವ್ರೆ. ಹೆಂಗಪ್ಪ ಎಣ್ಣೆ ಹಚ್ಕೊಳ್ಳೋದು ದೇವ್ರೇ. ನಮ್ಮ ಮನೇಲಿ ಅಂದರೆ ಏನೋ ಒಂಥರ, ನಮ್ಮ ಅಜ್ಜಿ ಹಚ್ಚೋರು ಹೆಂಗೋ ನಡೆಯೋದು. ಇಲ್ಲಿ ಎಲ್ಲರೂ ನೆಂಟರೆಲ್ಲ ಇದ್ದಾರೆ, ಅವ್ರ ಎದುರಿಗೆಲ್ಲ ಹೆಂಗೆ ಎಣ್ಣೆ ಹಚ್ಕೊಳ್ಳೋದು. ಇವ್ಳು ಶೋಭಾ ಬೇರೆ ಎಲ್ಲಿ ಹೋದ್ಲು, ಇಷ್ಟೊತ್ತಾದರೂ ಬರಲಿಲ್ಲ. ಅಕ್ಕ ನೋಡಿ ಹಿಂಗೆ ಹಾಕಿದ್ದೀನಿ. ಇರ್ಲಿ ಬಿಡು ಸೋಬಿ. ಸೋಬಿ ಚೆನ್ನಾಗಿದ್ದೀಯಾ? ಅಕ್ಕ ಚೆನ್ನಾಗಿದ್ದೀನಿ. ಅಲ್ಲ ಅಕ್ಕ, ಹಬ್ಬಕ್ಕೆ ಬರ್ರಿ ಅಂತ ಹೇಳ್ತಿರಲ್ಲ, ನಮ್ಮನೇಲಿ ಹಬ್ಬ ಮಾಡೋದು ಬೇಡವಾ? ಪರವಾಗಿಲ್ಲ ಬಿಡು ಸೋಬಿ, ಮುಂದಿನ ವರ್ಷಕ್ಕೆ ಬಾ ಅಂದ್ರು ಏನು ಬತ್ತೀಯ ನೀನು? ಈ ವರ್ಷ ಅಂದರೆ ಹೊಸ ಗಂಡು ಹೆಣ್ಣು ಕರೆದ ತಕ್ಷಣ ಬಂದಿದ್ದೀರಾ, ಮುಂದಿನ ವರ್ಷಕ್ಕೆ ನಮ್ಮನೇಲಿ ಹಬ್ಬ ಐತೆ ಅಂತ ಇರ್ತೀಯ. ಇಲ್ಲ ಅಕ್ಕ, ನಿಜವಾಗ್ಲೂ ಈ ವರ್ಷ ನಾನೇ ಮಾಡೋಣ ಅಂತ ಇದ್ದೆ. ಅಲ್ಲಿ ಹೋಗ್ಲಿ ಬಿಡು ಸೋಬಿ, ಯಾಕೆ ನಮ್ಮ ಮನೆಗೆ ಬರಬಾರ್ದಾ? ಏನಕ್ಕ ಹಿಂಗೆ ಹೇಳ್ತೀಯ? ಹಂಗಿದ್ರೆ ನಾವು ಬರ್ತಾ ಇದ್ವಾ ಹೇಳು? ನಿಮ್ಮ ಅತ್ತೆ ಮಾವ ಏನೋ ಅಂದ್ರ? ಏನೂ ಅಂದಿಲ್ಲ ಅಕ್ಕ, ಕಳ್ಸ್ಕೊಟ್ರು. ಸರಿ ಹೋಗಿ ಬಿರಿನ ಜೈಗೆ ಎಣ್ಣೆ ಹಚ್ಬಿಟ್ಟು ಪಟ ಪಟ ಅಂತ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ರಿ. ಅಕ್ಕ, ಆಮೇಲೆ ಜೈ ಒಂದು ಸ್ವಲ್ಪ ನಾಚಿಕ ಅಂತಾನೆ. ಏನು ನಾಚಿಕ ಬೇಡ ಅಂತೇಳು, ಚಂದಕ್ಕೆ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸು. ಸರಿ ಅಕ್ಕ. ಅಲ್ಲ ಇವ್ರು ಯಾಕೋದ್ರೆ ಇವ್ರು ಅಬ್ರನ ಕಾಣಲ್ಲ, ಬಿರ್ಬಿರಿ ಅವ್ರಿಗೂ ಎಣ್ಣೆ ಹಚ್ಬಿಟ್ಟು ಪೂಜೆ ಮಾಡಿ ಎಲ್ಲ ಊಟಕ್ಕೆ ಬಡಿಸ್ದಿ ಅಂತಂದ್ರೆ ಆತ್ಲೆ ಹೋದವ್ರು ಇವ್ರು, ಎತ್ತಾದ್ರೆ ಇವರು. ಲೈ ಪುಟಮಿಯ, ಯಾಕತ್ಕೆ ಬಂದೆ ತಡಿ. ಕರ್ಕಬರ ಜಯಕುಮಾರ್ನ ಬಿರಿನ ಸೋಬಿನ್ ಕರಿಯೇ, ಬಿರಿನಿ ಎಣ್ಣೆ ಸ್ನಾನ ಮಾಡ್ಲಿ ಅಂತಂದ್ರೆ ಎತ್ತೋದ್ರೆ ಇವರು. ಬಂದೆ ತಡಿಯತ್ಕೆ, ನೋಡತ್ಕೆ ಎಣ್ಣೆ ಸಾಕಲ್ವೇ? ಮಾಸ್ತಾಯ್ತು, ತಕಬ. ಇನ್ನ ಬಿಸಿ ಮಾಡಿ ಇಕ್ಕಿದ್ದೀನಿ ಕಣತ್ಕೆ, ಬೇಕಂದ್ರೆ ಇನ್ನ ಹಚ್ಕೊಂಡ್ಲಿ. ಆಯ್ತು ಕೂಗಿ ಅಮ್ಮಯ್ಯ, ಒತ್ತಾಗ್ಲಿಲ್ವೇನೆ ಪೂಜೆ ಮಾಡಕ್ಕೆ. ಯಾಕ್ರೆ ಹಿಂಗಾಡ್ತೀರಿ ನೀವು? ರಪ್ರಪ್ಪನ ಕಡೆ ಎತ್ತೋದ್ಲ ಸೋಬಿ. ಅಮ್ಮಯ್ಯ ಸೋಬಿ ಬರ್ರಮ್ಮ, ಕರ್ಕಬರಿ ಜಯಕುಮಾರ ಬಾರಪ್ಪ. ಹೋಗ್ತಾ ಇದ್ದಾರೆ, ಹೆಂಗಪ್ಪ ಹೋಗೋದು? ಜೈ ಬನ್ನಿ ಎಣ್ಣೆ ಹಚ್ಕೊಳ್ಳಿ. ಶೋಭಾ ನಿಜವಾಗ್ಲೂ ನನಗೆ ನಾಚಿಕೆ ಆಗ್ತಿದೆ. ಪರವಾಗಿಲ್ಲ ಶೋಭಾ, ಹಾಗೆ ಇದ್ರೆ ಆಗುತ್ತಲ್ವಾ? ರೀ ಏನು ಆಗಲ್ಲ, ಬಂದ್ರಿ ನಮ್ಮನೇನೆ ಅಲ್ವೇನ್ರಿ ಇದನ್ನು. ಆದ್ರೂ ಶೋಭಾ ಪ್ಲೀಸ್ ಶೋಭಾ, ಬೇಡ ನನಗೆ. ಅಲ್ಲ ಏನು ಎಣ್ಣೆ ಹಚ್ಚಿದ್ರೆ ಹಬ್ಬ ಆಗೋದೇ ಇಲ್ವಾ? ಅಯ್ಯೋ ರೀ, ಅದೆಲ್ಲ ಒಂದು ಪದ್ಧತಿ ರೀ. ಏನು ಆಗಲ್ಲ ಬನ್ರಿ, ನಾನು ತಾನೇ ಎಣ್ಣೆ ಹಚ್ಚೋದು ನಿಮಗೆ. ಇಷ್ಟಕ್ಕೂ ನೀವು ಎಣ್ಣೆ ಹಚ್ಕೊಳ್ಳಿಲ್ಲ ಅಂದ್ರೆ ಅತ್ತೆ ನನಗೆ ಬೈತಾರೆ ಗೊತ್ತಾ? ಹಚ್ಕೊಂಡೇಬೇಕು, ಏನು ಆಗಲ್ಲ ಬನ್ನಿ. ಸ್ವಲ್ಪ ಸ್ವಲ್ಪನೇ ಹಚ್ತೀನಿ, ಸರಿನಾ? ಯಪ್ಪ, ಇಲ್ಲೇ ಹಚ್ಬೋದಲ್ವಾ ತಗೊಂಬಂದು? ಬೇಡ ರೀ, ಇಲ್ಲೆಲ್ಲ ಎಣ್ಣೆ ಆಗ್ಬಿಡುತ್ತೆ, ನೆಲ ಎಲ್ಲ ಗಲೀಜಾಗುತ್ತೆ. ಅಲ್ಲೇ ಹಚ್ತೀನಿ ಬನ್ನಿ. ಅದು ಅಲ್ಲದೆ ಎಣ್ಣೆ ಹಚ್ಕೊಂಡು ಒಂದು 5 ನಿಮಿಷ ಒಂದು 10 ನಿಮಿಷ ಆದರೂ ಬಿಸಿಲಲ್ಲಿ ನಿಂತ್ಕೊಬೇಕು. ಗೊತ್ತು ಶೋಭಾ, ನಮ್ಮ ಮನೇಲಾಗಿದ್ರೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ನಿಮ್ಮ ರಿಲೇಷನ್ ಮನೇಲಿ ನನಗೆ ಯಾಕೋ ಒಂಥರ ಮುಜುಗರ ಅನ್ನಿಸ್ತಾ ಇದೆ. ಇಲ್ಲಿ ಯಾರು ನಿಮ್ಗೆ ಏನು ಅನ್ನಲ್ಲ ರೀ, ಬನ್ನಿ, ಬೇಕಾದ್ರೆ ಅತ್ತೆನೇ ಹಚ್ತಾರೆ. ಯಪ್ಪ ದೇವ್ರೆ, ನಿಜವಾಗ್ಲೂ ಬೇಡ ಶೋಭಾ, ನೀನೇ ಹಚ್ಚು. ಮತ್ತೆ ಬನ್ನಿ, ಲೇಟ್ ಆದ್ರೆ ಬೈತಾರೆ. ಸರಿ ನಡಿ, ಸ್ವಲ್ಪನೇ ಹಚ್ಚು, ಬೇಗ ಹಚ್ಬೇಕು. ಬಂದ್ರಿ. ಅಮ್ಮಯ್ಯ ಸೋಬಿ ಬಾರಿ ಒತ್ತಾಗೋಯ್ತು, ಬಂದೇ ಐತೆ. ಅಮ್ಮಯ್ಯ ಪುಟಮಿ, ಆ ಹುಡುಗಿಗೆ ಪಾಪ ಹಚ್ಚಕ್ ಬರುತ್ತಾ ಇಲ್ವೇ? ನೀನು ಹಚ್ಬಿಡಿ ಆತ. ಬ್ಯಾಡ್ ಸುಮ್ಕಿರತ್ಗೆ ಕಲ್ತ್ಕೊಂತಾಳೆ ಹಂಗೇನೆ. ಏನು ಎಣ್ಣೆ ಹಚ್ಚಕ್ ಬರಲ್ವಿ? ಏನು ಹೇಳ್ತೀರಾ? ಹೆಂಗನ ಆಗ್ಲಿ, ಹಚ್ಚು ಹಚ್ಚಂಗಿದ್ರಿ. ಅತ್ತೆ ಬಂದ್ರಾ? ಬಾರಪ್ಪ ಜಯಕುಮಾರ. ಅಲ್ಲಮ್ಮ, ಎಣ್ಣೆ ಎಲ್ಲ ಏನು ಬೇಡವಾಗಿತ್ತು? ಹಂಗೆಲ್ಲ ಏನು ಹೇಳಂಗೆ ಇಲ್ಲಪ್ಪ ನೀನಿಲ್ಲಿ. ಹುಡುಗರೆಲ್ಲ ಎಣ್ಣೆ ಸ್ನಾನ ಮಾಡ್ಕೊಂಡವ್ರೆ, ನೀನು ಹಬ್ಬ ಹಂಗೆ ಇದ್ರೆ ಆಗ್ತತ್ತ. ಬಾ ಬಾ ಹೇಳಿ, ಏನಾಗಲ್ಲ, ಏನು ಹೊತ್ತು ಮುಣ್ಗೋಗಿಲ್ಲ. ಸೋಬಿ ತಕ, ಇನ್ನ ಬೇಕಾರೆ ಕಾಯಿಸಿರೋದು ಐತೆ ಕೊಡ್ತೀನಿ. ಮೈಗೆಲ್ಲ ಹಚ್ಚು, ನೆತ್ತಿಗೆ ಸಂದಕ್ಕೆ ತಟ್ಟಬೇಕು. ಮತ್ತೆ ಆಯ್ತು, ಹಚ್ತೀಗ ನಾನೇ ಹಚ್ಲಾ? ಅಯ್ಯೋ ಬೇಡಮ್ಮ, ಶೋಭನೆ ಹಚ್ತಾಳೆ. ಕಣಪ್ಪ, ಅದು ಯಾಕಪ್ಪ ಹಂಗೆ ನಾಚಿಕಂತಿ? ಇದು ನಿಮ್ಮನೇನೆ ಅನ್ಕ, ಅದು ಯಾಕೆ ಹಂಗ? ಏನು ಬೇಜಾರು ಮಾಡ್ಕೋಬೇಡ, ನಾಚಿಕಂಬೇಡ. ನಿಮ್ಮನೆ ಅನ್ನಂಗೆ ಇರು. ಆಯ್ತಮ್ಮ. ತಕಳೆ ಸೋಬಿ. ರೀ ಬರ್ರಿ ಕುತ್ಕೊಳ್ಳಿ. ಯಾಪಯ್ಯ, ಪ್ಯಾಂಟ್ ಬನ್ನಿನೆಲ್ಲ ತೆಗೆದು ಬಿಡಪ್ಪ, ಎಣ್ಣೆ ಆದ್ರೆ ತಿರುಗಿ ಹಿಂಡಿರು ಹೋಗಲ್ಲ ಅವು. ಯಪ್ಪ ದೇವ್ರೆ, ಅಜ್ಜಿ ಸುಮ್ಮನೆ ರೀ, ಏನು ಬೇಡ ನನಗೆ, ಹಂಗೆ ಹಚ್ಚಲಿ. ಅಪ್ಪ ಜಯಕುಮಾರ್, ಏನಾಗಲ್ಲ ತೆಗಿಪ್ಪ, ಬನ್ನಿನ ತೆಗಿ ಹೋಗ್ಲಿ, ಇಲ್ಲಾಂದ್ರೆ ಎಣ್ಣೆ ಆಗ್ತದ ಕಣಪ್ಪ ಎಲ್ಲಾನು. ಪರವಾಗಿಲ್ಲಮ್ಮ, ಏನು ಆಗಲ್ಲ, ಹಿಂಗೆ ಹಚ್ಲಿ. ಬೇಡ ಬೇಡ, ನೀನು ತೆಗಿ ಆಪ, ಸುಮ್ಕೆ ನೀನು. ಏನ್ ನಾಚಿಕೆಂತಿ ನೀನು, ಸಣ್ಣ ಹುಡುಗಾಡ್ದಂಗರ್ತಿ. ಸೋಬಿ ತೆಗಿ. ಓ ದೇವ್ರಿ, ಏನ್ ಮಾಡ್ತಾವ್ರಪ್ಪ ಇವ್ರು? ಶೋಭಾ ಬೇಡ ಶೋಭಾ, ನಿಜವಾಗ್ಲೂ ಇರ್ಲಿ ಕಣಿ, ಏನು ಆಗಲ್ಲ, ಹಂಗೆ ಹೆಚ್ಚು. ಅಪ್ಪ ಏನಾಗಲ್ಲ, ತೆಗಿಯಪ್ಪ. ಬನ್ನಿನು ಪ್ಯಾಂಟ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕೈ ಕಾಲಿಗೆಲ್ಲ ಚೆನ್ನಾಗಿ ಹಚ್ಕೊಂಡು ಬಿಸಿಲಾಗಿ ನಿಂತ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಹಚ್ಚಿಸ್ಕ ಸಂದಕ್ಕೆ. ತೆಗಿಯಮ್ಮ ಈ ಸೋಬಾ, ತೆಗೆದ್ಬಿಟ್ಟು ಹಚ್ಚಮ್ಮ ನೀನು. ಆ ಹುಡುಗನ ಮಾತು ಏನು ಕೇಳ್ತಿ? ರೀ ಹೋಗ್ಲಿ, ತೆಗೀರಿ, ಏನೂ ಆಗಲ್ಲ. ಶೋಭಾ ನಿಜವಾಗ್ಲೂ ಯಾಕಾದ್ರೂ ಬನ್ನೋ ಅನ್ನಿಸ್ತಾ ಇದೆ. ಹಂಗೆಲ್ಲ ಮಾತಾಡ್ಬೇಡಜಿ, ಹಬ್ಬದ ದಿನ ಸುಮ್ಮನೆ ತೆಗ್ದು ಹಚ್ಕೊಳ್ಳಿ. ಅಮ್ಮ ಸೋಬಾ, ನಾನು ಹೋಗಿರ್ತೀನಿ, ಏನೇನು ಬೇಕಾದ್ರೆ ಕರಿಯಮ್ಮ. ಅಂಡೆ ಒಲೆಗೆ ಬಿಸಿನೀರು ಸುಡ ಸುಡ ಕಾದವೆ, ರಪ್ರಪ್ಪನ ಹೋಗಿ ಉಯ್ಕೊಂಬಂದ್ಬಿಡ್ಲಿ. ಆಯ್ತು ಹೇಳತ್ತೆ, ನೀವು ಹೋಗ್ರಿ, ನಾನು ಹಚ್ತೀನಿ. ಅದಕ್ಕೆಮ್ಮ ಬಾ, ಯಾಕೆ ಈ ಹುಡುಗ ಒಂದು ಸ್ವಲ್ಪ ನಾಚಿಕಂತಾನೆ. ನಾವು ಹೋಗನ್ ಬಾ, ಅವ್ರು ಹಚ್ಕೊಂಬರ್ತಾರೆ. ಏನು ನಾಚಿಕೆ ಹೇಳಿ ಅಮ್ಮಯ್ಯ, ನಮ್ಮ ಹುಡುಗರು ನಮ್ಮ ಹತ್ರನೇ ನಾಚಿಕೊಂಡ್ರಿ ಹೆಂಗೆ ಹೇಳು? ಹೋಗ್ಲಿ ಬಾ, ಏನು ಮಾಡೋಕ್ಕಾಗಲ್ಲ ಪಾಪ. ಹೆಂಗ ಸ್ನಾನ ಮಾಡ್ಕೊಂಬರ್ತಾರೆ. ಬನ್ನಿ ಸೋಬಿಯ, ಹಚ್ಚಿದ್ಮ್ಯಾಕ ಬಂದು ನೋಡ್ತೀನಿ ಸಂದಕ್ಕೆ. ಇಲ್ಲ ಅಂದ್ರೆ ತಿರುಗಿ ನಾನು ಹಚ್ತೀನಿ ಹೇಳಿದೀನಿ. ನೆತ್ತಿ ಮ್ಯಾಗ ಸಂದಕ್ಕೆ ತೊಟ್ಟಬೇಕು, ಆಮೇಲೆ ಕೈ ಕಾಲು ಮಕ್ಕ ಬೆನ್ನಿಗೆಲ್ಲ ಚಂದಕ್ಕೆ ಹಚ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡಿ ಬೆನ್ನು ಕೈ ಕಾಲು ಎಲ್ಲಾನು. ಆಯ್ತು ಹೇಳಮ್ಮ. ರಾಪ್ರಪ್ಪನ ಹಚ್ಚಾಳು. ತೆಗಿಯಪ್ಪ, ಬನ್ನಿ ತೆಗೆದ್ಬಿಟ್ಟು ಹಂಗೆ ಹಚ್ಕೊಬೇಡ. ಆಯ್ತಮ್ಮ. ನಡಿಯಮ್ಮ.
ಯಪ್ಪಾ ದೇವರೇ ಶೋಭಾ ಇನ್ನೂ ಏನೇನು ಮಾಡ್ತಿರೋ ನೀವು ನನಗೆ. ಏನು ಮಾಡಲ್ಲ, ಎಣ್ಣೆ ಸ್ನಾನ ಒಂದು ಮಾಡ್ಕೊಳ್ಳಿ ಸಾಕು, ಸರಿನಾ? ಸರಿ ತಗೋ. ರೀ, ಮೊದಲೇ ಅದು ಜೀನ್ಸ್ ಪ್ಯಾಂಟ್ ಬೇರೆ, ಅದನ್ನ ತೆಗೀರಿ, ಇಲ್ಲಾಂದ್ರೆ ಎಣ್ಣೆ ಆಗ್ಬಿಡುತ್ತೆ. ಒಟ್ಟಲ್ಲಿ ಶೋಭಾ ಹಬ್ಬದ ದಿನನೇ ನಾನು ಮಾನ ಮರ್ಯಾದೆಲ್ಲ ನೆಂಟ್ರ ಮನೇಲಿ ಹೋಗ್ತಾ ಇದ್ದೆ ಕಣೆ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರ? ನಿಜವಾಗ್ಲೂ ನೀವು ಹಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ನೋಡಿ. ಮತ್ತೆ ಇನ್ನೇನು, ನಿಜವಾಗ್ಲೂ ನಾನು ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಗೊತ್ತಾ. ಇದೇನ್ ಬೇರೆಯವ್ರ ಮನೆ ಎಲ್ಲ ಬಿಡ್ರಿ, ನಮ್ಮನೇನ ತಾನೆ. ನಮ್ಮನೇನೆ ಸರಿ ಗೊತ್ತು, ಆದರೆ ಫಸ್ಟ್ ಟೈಮ್ ಅಲ್ವಾ, ನನಗೆ ತುಂಬ ನಾಚಿಕೆ ಆಗ್ತಿದೆ ಅದಕ್ಕೆ. ಸರಿ ಸರಿ, ಬೇಗ ಕೊಡಿ, ಟೈಮ್ ಆಗ್ಬಿಡುತ್ತೆ ರೀ, ಇನ್ನೂ ಎಣ್ಣೆ ಹಚ್ಬೇಕು ನಿಮಗೆ. ಸರಿ ತಗೋ. ಸರಿ ಬೇಗ ಬೇಗ ಹಚ್ಚು, ಹೊರಡೋಣ. ಶೋಭಾ ನಿಧಾನಕ್ಕೆ ಹಚ್ಚೆ, ಸಿಕ್ಕಿದೆ ಚಾನ್ಸ್ ಅಂತ ಹೊಡಿತಾ ಇದೆಯಾ? ಜೈ, ನೀವು ಅಷ್ಟೇ, ಸಿಕ್ಕಿದೆ ಚಾನ್ಸ್ ಅಂತ ನನಗೇನೆ ಮಾಡಬೇಡಿ. ಹೇ ಇಲ್ಲ, ಪ್ರಾಮಿಸ್, ನೀನು ಎಷ್ಟು ಜೋರಾಗಿ ಹೊಡಿತಿದ್ಯಾ ಗೊತ್ತಾ, ನೆತ್ತಿ ಎಲ್ಲ ನೋಯ್ತಾ ಇದೆ ಕಣೆ, ನಿಧಾನಕ್ಕೆ ಹಚ್ಚು. ಹೌದಾ, ಸರಿ ಇರಿ, ನಿಮ್ಗೆ ಮಾಡ್ತೀನಿ. ಅದು ಸರಿ, ಹುಡುಗರು ಮಾತ್ರ ಯಾಕೆ ಎಣ್ಣೆ ಹಚ್ಕೋಬೇಕು, ಹುಡುಗಿರು ಹಚ್ಕೊಳ್ಬಾರ್ದಾ? ಹಾಗೇನಿಲ್ಲ ಜೈ, ಹೆಣ್ಮಕ್ಳು ಕೂಡ ನೆತ್ತಿಗೆ ಹಚ್ಕೊಳ್ತಾರೆ. ಪಾಪ ನಮ್ಮ ಹುಡುಗರಿಗೆ ಮಾತ್ರ ಈ ಪದ್ಧತಿ ಮಾಡಿದ್ದಾರೆ ಅಲ್ವಾ? ನಿಜವಾಗ್ಲೂ ಶೋಭಾ, ಅಜ್ಜಿ ಇದ್ದಿದ್ರೆ ನನಗೆ ಹೀಗೆ ಹಚ್ತಾ ಇತ್ತು ಗೊತ್ತಾ. ಅಜ್ಜಿ ಇಲ್ವಲ್ಲ ಇವಾಗ, ಅದಕ್ಕೆ ನಾನು ಹಚ್ತಾ ಇರೋದು. ನಿಜ ಒಂದು ಮಾತು ಹೇಳಾ? ಏನು? ಏನಂದ್ರೆ ನಮ್ಮ ಮನೇಲಿ ಎಲ್ಲ ಸರಿಗಿದ್ದಿದ್ರೆ ನಿಜವಾಗ್ಲೂ ಈ ವರ್ಷ ಹಬ್ಬದಲ್ಲಿ ನೀನೇ ಬೇಡ ಅಂದರೂ ನಾನಾಗೆ ಎಣ್ಣೆ ಹಚ್ಚಿಸ್ಕೊಳ್ತಿದ್ದೆ ಗೊತ್ತಾ. ಆದರೆ ಏನು ಮಾಡೋದು, ನಮ್ಮ ಟೈಮ್ ಸರಿ ಇಲ್ವಲ್ಲ. ಜೈ, ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಊರಿಗೆ ಬಂದಾಗಾದರೂ ಸ್ವಲ್ಪ ನೆಮ್ಮದಿಯಿಂದ ಇರೋಣ, ಸರಿನಾ? ಆಯಿತು ಮೇಡಮ್, ಹಚ್ಚಿ ಬೇಗ ಬೇಗ. ಸರಿ, ಹಿಂದೆ ತಿರುಗಿ ಬೆನ್ನಿಗೆ ಹಚ್ಚೋಣ. ತಲೆಗೆಲ್ಲ ಹಚ್ಬಿಟ್ಟು ಎಷ್ಟು ಬೇಗ? ಸಾಕು ಬಿಡು ಜೈ, ಆಮೇಲೆ ನೀನು ಶಾಂಪು ಹಾಕೊಂಡು ತೊಳೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹೌದಲ್ವಾ, ಸಾಕು. ಯಾಕೆ ಗೊತ್ತಾ ರೀ, ಆಮೇಲೆ ಅತ್ತೆ ಬಂದರೆ ನಿಜವಾಗ್ಲೂ ಇಷ್ಟನ್ನು ಹಚ್ಚೋದು, ಇನ್ನೂ ಸ್ವಲ್ಪ ಹಚ್ಚಿ ಅಂತ ಹೇಳ್ಬಿಟ್ಟು ತಂದ್ಕೊಡ್ತಾರೆ, ಅದಕ್ಕೆ. ಹೌದಲ್ವಾ, ಸರಿ ಬೇಗ ಬೇಗ ಹಚ್ಚು, ಹೋಗೋಣ. ಸರಿ, ಕಾಲು ಕೊಡಿ, ಕಾಲ್ಗೊಂದು ಸ್ವಲ್ಪ ಹಚ್ಚೋಣ. ಯಾಕ್ರಿ ಹಾಗೆ ಮಾಡ್ತಾ ಇದ್ದೀರಾ? ನಿಜ ಹೇಳಬೇಕು ಅಂದರೆ ಶುಭಾ, ಇಷ್ಟು ವರ್ಷ ಆಗಿದೆ, ಅಮ್ಮ ಒಂದು ದಿನಕ್ಕೂ ನನಗೆ ಒಂದು ಹಬ್ಬದಲ್ಲೂ ಎಣ್ಣೆ ಹಚ್ಚಿಲ್ಲ ಗೊತ್ತಾ. ಅಜ್ಜಿನೇ ಯಾವಾಗಲೂ ಹಚ್ತಾ ಇದ್ದಿದ್ದು. ಹೌದಾ ರೀ? ಇನ್ನು ಮುಂದೆ ನಾನು ಇದ್ದೀನಲ್ಲ, ಏನು ಯೋಚನೆ ಮಾಡಬೇಡಿ, ನಾನು ಹಚ್ತೀನಿ. ಐ ಲವ್ ಯು. ಹ್ಯಾಪಿ ಯುಗಾದಿ ರೀ. ಥ್ಯಾಂಕ್ಸ್ ಶೋಭಾ, ನಿನಗೂ ಹ್ಯಾಪಿ ಯುಗಾದಿ. ಶೋಭಾ, ಆಯ್ತೇನಮ್ಮ? ಅತ್ತೆ ಆಯಿತು. ಬಿರಿ ನೋಡ್ರಿ, ಅಂಡೆ ಒಳಗೆ ನೀರು ಕಾದವೆ, ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನೀನು ಹಂಗೆ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡಮ್ಮ, ಟೈಮ್ ಆಗ್ಬಿಡುತ್ತೆ, ಪೂಜೆಗೆ ಹೊಂದಿಸ್ಕೊಂಡಿದ್ದೀವಿ. ಸರಿ ಅತ್ತೆ, ಬಂದೆ ನಡೀರಿ. ರೀ, ನಾನು ಬಟ್ಟೆ ತೊಗೊಂಡ್ಬರ್ತೀನಿ, ನೀವು ಹೋಗಿರಿ. ಶೋಭಾ, ಸ್ನಾನದ ಮನೆ ಎಲ್ಲಿದೆ ನನಗೆ ಗೊತ್ತಿಲ್ಲ. ಅಯ್ಯೋ ಹೌದಲ್ವಾ, ಸರಿ ಬನ್ನಿ. ಶೋಭಾ, ಆ ಬಟ್ಟೆ ಹಂಗೆ ತೊಗೊಂಬಂದ್ಬಿಡು, ಬ್ಯಾಗಲ್ಲಿ ಇಟ್ಕೊಳ್ಳೋಣ. ರೀ, ತರ್ತೀನಿ ನಡೀರಿ. ಪೂಜೆ ಎಲ್ಲ ಆಯ್ತು, ಇನ್ನೇನು ಬರ್ತಾರೆ, ಬರ್ರಿ ಎಲ್ಲರೂ ಊಟಕ್ಕೆ ಬಡಿಸಿರಂತೆ. ನಡೀರಮ್ಮ, ಕೂಕಡ್ರಿ ಎಲ್ಲರೂ, ಬರ್ತೀನಿ, ನಾನು ಬಡಿಸ್ತೀನಿ. ಎಲ್ಲರೂ ಊಟಕ್ಕೆ ಒಮ್ಮಕ್ನಾಗ ಒಂದ್ಸರಿ ಕೂಕೊಂಬಿಡ್ರಿ. 2 ಸಾಲ 2-3 ಸಾಲಿನಾಗೆ ಇನ್ನೇನು ಯಾರ ಜಾಗ ಐತಿ, ಯಾರನ್ನ ಇಬ್ರು ಊಟಕ್ಕೆ ಬಡಿಸ್ರಿ ಸಾಕು. ನಾನು ಅಮ್ಮ ಬಡಿಸ್ತೀರಿ, ಎಲ್ಲರೂ ಕೂತ್ಕೊಳ್ರಮ್ಮ. ಬಿಡಕ್ಕ, ನಾನು ಬಡಿಸ್ತೀನಿ, ಬೇಕಾರೆ ನಾನು ನೀನು ಬಡಿಸೋಣ, ಅಮ್ಮ ಊಟ ಮಾಡಲಿ, ಸುಮ್ಮನಿರಿ. ಬೇಕಮ್ಮ, ಬರ್ರಿ, ಮತ್ತೆ ಹುಡುಗರು ಬಡಿಸ್ತಾರೆ, ಎಲ್ಲರೂ ಕೈ ತೊಳ್ಕೊಂಬರ್ರಿ. ಜಯ, ಶೋಭಾ, ನಡೀರಮ್ಮ. ಮತ್ತೆ ನಾನು ಊಟ ಬಡಿಸ್ತೀನಿ, ಎಲ್ಲರೂ ಕುತ್ಕೊಳ್ಳಿ. ಶೋಭಾ, ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ಯಾ ಗಂಡನ್ ಕರ್ಕೊಂಡು, ಗಂಡ ಹೆಂಡತಿ ಕುತ್ಕೊಳ್ರಿ, ನೀವು ಊಟಕ್ಕೆ ಬಡಿಸ್ತಾರೆ, ನೀನೇನು ಬಡಿಸ್ಬೇಡ. ಸೋಬಿ, ಇಷ್ಟೊಂದು ಜನ ಇದ್ದೀವಲ್ಲ, ನಾವು ಹೆಂಗೋ ಮಾಡ್ಕೊಂತೀವಿ, ನೀವು ಊಟಕ್ಕೆ ಕುತ್ಕೊಳ್ರಿ. ಅಮ್ಮ ವೀಣಮ್ಮ, ಹುಡುಗೊಂಚೂರು ನಾ ಸಿಕ್ಕಂತಾನೆ, ತಗೊಂಡೋಗಿ ಬಿಡ್ಸೋಗಮ್ಮ, ಬರೀ ಊಟ ಮಾಡಿ ಪಾಪ ಹೊಟ್ಟೆ ಹಸ್ಕೊಂಡವ್ರನ್ನ. ಆಯ್ತಾಗತ್ತೆ. ಮೊದಲೆಲ್ಲ ಬೇವು ಬೆಲ್ಲ ತಗೊಂಡು ಬರ್ರಿ. ಬಾರತ್ಗೆ ಕುಕ್ಕಮ್ಮನ್ ನಾವು. ಆಮೇಲೆ ಲಕ್ಷ್ಮಿ, ಬರೆ ಮೊದಲು ಬರೀ ನೀನು. ಹೂ ಕಣತ್ತೆ, ಬೆಳಗ್ಗೆ ಒಂದು ಈಟದೆ ಅಂತದ್ದು ಚಿತ್ರಾನ್ನ ತಿನ್ಕೊಂಡು ಅಷ್ಟಕ್ಕೆ ಸುಮ್ಮನಾಗವಳೆ. ಮೊದಲು ಅವ್ಳಿಗೊಂದಿಟ್ಟು ಊಟಕ್ಕೆ ಬಡಿಸ್ಬೇಕು. ನಡಿ ಲಕ್ಷ್ಮಿ, ಕೂತ್ಕ ನೀನು. ಸರಿ ಅದಕ್ಕೆ ಆಯ್ತು. ತಡಿರಮ್ಮ, ಬೇವು ಬೆಲ್ಲ ತಗೊಂಡೋಗ್ರಿ, ಹಂಗೆ ಹೋಗ್ತಿದ್ದೀರಿ. ಕೊಡು ವೀಣಾ, ಮರ್ತೋಗ್ತಾರೆ, ಆಮೇಲೆ ತಗೊಳ್ಳಲ್ಲ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಕಣೆ ವೀಣಮ್ಮ, ದೇವರು ನಿನ್ಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕಣೆ. ಅಮ್ಮ, ಬೇವು ಕಹಿ ಇರುತ್ತಮ್ಮ. ಏನಾಗಲ್ಲ, ತಿನ್ನ ಮಂಜಡ. ಒಂದೀಟ್ ಕಡಲೆ ಪುಡಿ ಹಾಕೈತಿ, ಏನ್ ಕಹಿ ಅನ್ಸಲ್ಲ, ತಿನ್ನು. ಲೇ ಪಾಪ, ಕಹಿ ಆದ್ರೂ ತಿನ್ಬೇಕು ಕಣ, ಉಗಾದಿ ಹಬ್ಬದ ದಿವಸ ಒಂಚೂರಾದ್ರೂ ಬಾಯಿಗೆ ಹಾಕ. ಸಿಹಿ ಕಹಿ ಎರಡು ತಿನ್ಬೇಕು. ಒಂದ್ ಸ್ವಲ್ಪ ನನ್ನ ಬಾಯಿಗೆ ಹಾಕಳಪ್ಪ. ಲೇ ಪುಟ್ಟಮ್ಮಿ, ನಾನು ಹೇಳೋದು ಮರ್ತದೆ ಕಣೆ, ಅದ ಬೇವಿನ ಸೊಪ್ಪೆಲ್ಲ ಲಕ್ಷ್ಮಿ ಕೊಡ್ಬೇಡ್ರಿ. ಹೂ ಕಣದ್ಕೆ ಲಕ್ಷ್ಮಿ, ಏನ್ ತಿನ್ಬೇಡ, ಬಾರಮ್ಮ ನೀನು. ಏನ್ ತಿಂದಿದ್ದು ಮುಂದೆ ವರ್ಷ ತಿಂದಿ, ಮತ್ತೆ ಒಂದೀಟು ಬೆಲ್ಲ ಬಾಯಿಗೆ ಹಾಕ ಸಾಕು. ಬೇವಿನ ಸೊಪ್ಪು ಹೂವು ಎಲ್ಲ ಏನ್ ತಿನ್ಬೇಕು ಹೋಗ್ಬೇಡ. ನಾನು ಕೊಡ್ತಾನೂ ಇರ್ಲಿಲ್ಲ ಹೇಳತ್ತೆ. ಹೂ ಕಣೆ ಅಮ್ಮಯ್ಯ,
ನಾನು ನೋಡು ಸುಮ್ಮನೆ ಇದ್ದೀನಿ. ಈಗ ಹಿಂಗೆ ನಾವು ಯಾಮಾರೋದು. ನಡಿ ಊಟಕ್ಕೆ ಹೋಗ, ನಡಿ ಒಂದೀಟ್ ಬೆಲ್ಲ ಕೊಡಿ. ತಗೊಳತ್ಗೆ ನೀನೊಂದಿಟ್ಟು ತಗೊಂಡು ನಡಿ, ಬಿರ್ಬಿನ್ ಹೊತ್ತಾಗೋಯ್ತು, ಟೈಮ್ ಯಾಗೋಯ್ತು, ಅವಲ್ಲ 2:30 ಆತ ಬಂತು, ಹೊಟ್ಟೆ ಹಸ್ಕೊಂಡವ್ರೆಲ್ಲ. ಅಪ್ಪ ಯಸ್ಸು ಹಬ್ಬನ ಜೈ ಕೂಕೊಂಡ್ರನಪ್ಪ? ಹ್ಞೂ ಅಮ್ಮ ಕೂತಿದ್ರೆ ಅವ್ರಿಗೂ ಎಲೆ ಕೊಟ್ಟಿದ್ದೀನಿ. ಎಲ್ಲರಿಗೂ ಒಂದು ಕಡೆಯಿಂದ ಬಡ್ಸಪ್ಪ, ಆಮೇಲೆ ಅವ್ರು 3 ಜನ ಕೂತ್ಕೊಂಡ್ರೆ ನಾವು ಬಡಿಸ್ತೀವಿ. ಆಯ್ತು ಕೂತ್ಕೊಳ್ರಮ್ಮ. ಅಪ್ಪ ಮುಂಜಾನೆ ನನ್ನ ಜೊತೆ ಗುಂಬಿ ಒಂದ್ಬಿಡು. ಸಾಕು ಒಂದು ಕೊಡಪ್ಪ ಎಲೆ. ವೀಣಾ ತಗೊಂಬರ್ರಿ. ಲಕ್ಷ್ಮಿ ತುಪ್ಪ ಹಾಕ್ಸ್ಕೊಂಡು ಒಂಚೂರು. ಬೇಡಕ್ಕೆ ಸಾಕು ಐತೆ. ಆಮೇಲೆ ಲಕ್ಷ್ಮಿ ಹಾಕ್ಸ್ಕಳೆ, ಬಿಸಿ ಒಬ್ಬಟ್ಟಿಗೆ ಕರಿ ಕಂಪ್ತತಿ. ಬೇಕಾದ್ರೆ ಹಾಕ್ಸ್ಕೊಂತೀನಿ ಹೇಳಮ್ಮ. ಅತ್ತೆ ಒಬ್ಬಟ್ಟು ಮುಂಜಾನೆ ಚೆನ್ನಾಗಿ ತಿಂದಿಸ್ರಿ. ಕೊಡಮ್ಮ ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಬಟ್ಟು. ಅವೇ ಕಂಡಿಕ್ಯಮ್ಮ ಇನ್ನ ಮುಗಿದ್ಮೇಲೆ ಹಾಕ್ಸ್ಕೊತೀನಿ, ಸುಮ್ಕಿರಿ. ಒಬ್ಬಟ್ಟು ಮಾತ್ರ ಸಂದಾಕ್ ಮಾಡವ್ರಿ. ಎಲ್ಲ ಜಾನ್ಕಿನೇ ಮಾಡಿರೋದು. ಲಕ್ಷ್ಮಿ ಸುಟ್ಟವಳೆ, ಜಾನ್ಕಿ ಮಾಡ್ಯವಳು ಪಾಪ. ಇನ್ನ ಹೂರ್ಣ ಕನಕ ಎಲ್ಲ ಹಂಗೆ ಮಿಕ್ಕೇತಂತ ಹೇಳ್ಬಿಟ್ಟಮ್ಮ. ರಾತ್ರಿ ನಾನು ಸುಟ್ಕೊಡ್ತೀನಿ. ಸುಟ್ಟಿಕ್ಕಿರೆ ನಾಳೆ ಕನ್ನಡದ ತಿನ್ಕೊಂಡ್ರೆ ಆಗ್ತತಿ. ನಾಳಿಕಿನ್ನೆಲ್ಲಿ ಇನ್ನು ನಾಳಿಕೆಲ್ಲ ಕರಿ ಹಬ್ಬ. ಬೆಳಗಿನ ಜಾವಕ್ಕೆ ಎದ್ದೋಗ್ಬೇಕಣಜ್ಜ ನೀನು. ಆಮೇಲೆಲ್ಲ ಗುಡ್ಡೆ ಮಾಂಸ ಖಾಲಿ ಆಗ್ಬಿಟ್ಟತು. ಅದೇಂಗೆ ಖಾಲಿ ಆಗ್ಬಿಡ್ತತೆ? ನಾವು ಮರಿ ತಂದು ಕೊಟ್ಟಿರೋದು ನಮ್ಗೆ ಇಲ್ದಂಗೆ ಆಗ್ಬಿಟ್ರೆ ಅಷ್ಟೇ, ಅಲ್ಲಿ ಜಗಳ ಮಾಡಾಕ್ಬಿಡ್ತೀನಿ. ಹೆಂಗನಾಗ್ಲಿ ಗೊತ್ತು ಮುಂಚೆ ಹೋಗಿರು ನೀನಲ್ಲಿ. ಆಯ್ತು ಹೇಳ ಪುಟ್ಟಮ್ಮಿ, ಇನ್ನೇನು ಕೆಲಸ ಐತಿ, ಹೋಗ್ತೀನಿ. ಆಮೇಲೆ ತಿಮ್ಮಣ್ಣ ಬರ್ತಾನೆ, ಊಟಕ್ಕೆ ಕೊಡ್ರಿ. ಆಗಲ್ಲ ಜಾವಾಗ್ಲಿ ಪ್ರೇಮಿಳಂ ಬಂದಿದ್ಲು, ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅದು ಇದು ಅಂತಂದು. ಅಲ್ಲ ಸುಮ್ಮನೆ ನನ್ನ ಕಾಣಕ್ಕೆ ಅಂತ ಬತ್ತಾನೆ, ಇನ್ನೇನು ಹಂಗೆ ಕಳಿಸ್ತೀಯ? ಬಂದ್ರೆ ಊಟಕ್ಕೆ ಕಳಿಸ್ರಿ, ಉಂಡು ಬಂದಿದ್ರೇನಂತೆ. ಆಯ್ತು ಹೇಳಜ್ಜ, ಬರ್ಲಿ ಊಟಕ್ಕೆ ಇಕ್ಕದ್ರೆ ಏನಾಯ್ತು, ಬರ್ಲಿ ತಕೊಳ್ರಿ. ಅದಕ್ಕೆ ಏನ್ ಬೇಕು ಕೇಳಿ ಹಾಕ್ಸ್ಕೊಂಡು ಉಣ್ಬೇಕು ನೀನು. ಹಣೆಗೆ ಫೋನ್ ಮಾಡಿದ್ರೆ ಬರೋನೇನ ಕಣದ್ಕೆ. ಸಾಯಂಕಾಲದ ಕಡೆಯಿಂದ ಫೋನ್ ಮಾಡು, ಇನ್ನೇನು ನಾಳೆಗೆ ಬರ್ಲಿ ಕರಿ ಹಬ್ಬಕ್ಕೆ. ಎಲ್ಲರೂ ಬಂದವ್ರೆ, ಹಣೆ ಹಬ್ಬಿಲ್ಲ. ಫೋನ್ ಮಾಡ್ತೀನಿ ತಕೊಳ್ರಿ. ನೆನ್ನೆನೆ ಮಾಡ್ಬೇಕಾಗಿತ್ತು ನಾನು. ಊಟ ಮಾಡ್ಬಿಟ್ಟು ಮಾಡಿ ಅಮ್ಮಯ್ಯ. ಲಕ್ಷ್ಮಿ ಹೊಟ್ಟೆ ತುಂಬ ನಿಧಾನಕ್ಕೆ ಊಟ ಮಾಡಮ್ಮ. ಬೀಕ್ತಮ್ಮ ಲಕ್ಷ್ಮಿ ಊಟ ಮಾಡಿದ್ಮೇಲೆ ಚಂದಕ್ಕೆ ಪರ್ಕೆ ಕಡ್ಡಿ ಎಲ್ಲ ನೀವ್ಸ್ ಹಾಕಿ ದೃಷ್ಟಿ ತೆಗಿರಿ. ಊಟ ಮಾಡ್ಬಿಟ್ಟು ತೆಗಿ ಅದಕ್ಕೆ ಮುಟ್ ಸಂಜೆಗೆ. ಆಯ್ತಲ್ಲಮ್ಮ ತೆಗಿತೀನಿ. ವಿಷಯ ಕೇಳಿ ನನಗಂತೂ ಸ್ಯಾನೆ ಖುಷಿ ಆಯ್ತು ಬಿಕ್ತಮ್ಮ. ಸದ್ಯಕ್ಕೆ ಹಂಗೆ ಹೇಳ್ಬಿಕ್ತಮ್ಮ. ನಾನು ಅವ್ರ ಅತ್ತೆ ಕೊಳ್ಸಲ್ಲ ಅಂತಂದ್ಲು. ಅಂಗಡಿ ಅಂತ ಪೇಚಾಡಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ವಾದ ಆಡ್ಕೊಂಡು ಕರ್ಕೊಂಬಂದೆ. ಏನು ಮೊದಲನೇ ಮಗ ಅಲ್ಲಿ ಸುಮ್ಕೆ ಒಂದ್ 2-3 ತಿಂಗಳು ಇರ್ಸ್ಕೊಂಡು ಕಳಿಸ್ರಿ, ಆಮೇಲೆ ಕರ್ಕೊಂಬಂದ್ರೆ ತಿರ್ಗ. ಬಿಕ್ತಮ್ಮ. ಸದ್ಯಕ್ಕಂತೂ ಕಳ್ಸಲ್ಲ. ಏನಾನ ಮಾಡ್ಕೊಂಡ್ಲಿ ಅವ್ರು. ಜಗಳ ಆಡಿರು ಪರವಾಗಿಲ್ಲ. ಇಷ್ಟು ಬಿರಿನಂತೂ ಕಳ್ಸಕ್ ಹೋಗಲ್ಲ, ಎಲ್ಲೇ ಇರ್ಸ್ಕೊಂತೀನಿ. ಎಲ್ಲಿ ಇವಾಗ 3 ತಿಂಗಳು ತಕ ಅತ್ತು ಇತ್ತು ಓಡಾಡಂಗೆ ಇಲ್ಲ ತಕೊಳ್ರಿ. ಓಡಾಡೋದೇನು ಬೇಡ. ಅದಕ್ಕೆ